ಬೆಳ್ತಿಗೆ ಅಕ್ಕಿ ಜೊತೆ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ ನೀರು ದೋಸೆಯ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಇನ್ನಷ್ಟು ರುಚಿಯಾಗಿ ಬರ್ತದೆ ಈ ಎರಡು ವಸ್ತು ಹಾಕಿ ಮಾಡಿದಾಗ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ನಾವೀಗ. ನೋಡಿ, 2 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು 4 ಗಂಟೆ ನೆನೆ ಹಾಕಿದ್ದೇನೆ, ಚೆನ್ನಾಗಿ ತೊಳೆದು. ಈಗ ನೋಡಿ, ಮಿಕ್ಸಿ ಜಾರಿಗೆ ನಾನು ಹಾಕ್ತಾ ಇದ್ದೇನೆ. ಒಂದು ಅರ್ಧದಷ್ಟು ಅಕ್ಕಿಯನ್ನು ಈಗ ಹಾಕ್ತೇನೆ ನಾನು. ಮೊದಲಿಗೆ 1 ಲೋಟದಷ್ಟು. ಅದಕ್ಕೆ ನೋಡಿ 1 ಕಪ್ಪಿನಷ್ಟು ಅವಲಕ್ಕಿ, ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ. ಈಗ ನಾನು ಅರ್ಧ ಅವಲಕ್ಕಿಯನ್ನು ಹಾಕಿದ್ದೇನೆ. ಅದೇ ರೀತಿ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಅದು ಸಹ ಈಗ ಅರ್ಧ ಹಾಕಿದ್ದೇನೆ. ಮತ್ತು ಉಳಿದ ಅರ್ಧ ಇನ್ನೊಂದು ಸಲ ಅಕ್ಕಿ ಹಾಕುವಾಗ ಹಾಕ್ಬೋದು. ಇದು ಮುಳುಗುವಷ್ಟು ನೀರು ಹಾಕಿ ಈಗ ನುಣ್ಣಗೆ ರುಬ್ಬಬೇಕು ನಾವು ಇದನ್ನು ಮಿಕ್ಸಿಯಲ್ಲಿ. ನೋಡಿ, ನಾನು ರುಬ್ಬಿ ತಂದಿದ್ದೇನೆ. ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇದ್ದೇನೆ ನಾನು ಇದನ್ನು. ಈಗ ನೋಡಿ, ಇನ್ನೊಂದು ಉಳಿದ ಅಕ್ಕಿ ಮತ್ತು ಅವಲಕ್ಕಿ, ತೆಂಗಿನ ತುರಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದು ಅಷ್ಟೇ ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆದಿಡುವ. ನಾನು ಇದನ್ನು ರಾತ್ರಿಯೇ ನುಣ್ಣಗೆ ರುಬ್ಬಿ ಫ್ರಿಜ್ಜಲ್ಲಿಟ್ಟು ಮರುದಿನ ಬೆಳಿಗ್ಗೆಗೆ ಉಪಯೋಗಿಸ್ತೇನೆ ನಾನು ಇದನ್ನು. ಫರ್ಮೆಂಟ್ ಮಾಡುವ ಅಗತ್ಯ ಇಲ್ಲ, ತುಂಬ ರುಚಿಯಾಗಿ ಬರ್ತದೆ ಇದು. ನೀರು ದೋಸೆ ಹೇಗಿರ್ತದೆ ನೋಡಿ ಅದೇ ರುಚಿ, ಆದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀರು ದೋಸೆ ಅಂದ ಕೂಡಲೇ ತುಂಬ ತೆಳುವಾಗಿರಬೇಕು, ಅದು ಬಟರ್ ಮಿಲ್ಕ್ ಥರ. ಹಾಗಾಗಿ ನೋಡಿ ಅದಕ್ಕೆ ನೀರು ಹಾಕಬೇಕಾಗ್ತದೆ. ನಾನೊಂದು ಸಾಧಾರಣ ಇದರ ನಂತರ ಒಂದು 2 ಲೋಟದಷ್ಟು ನೀರು ಹಾಕಿದೆ. ನೋಡಿ, ಈ ರೀತಿ ಪಾತ್ರೆಯಲ್ಲಿ ನಿಲ್ಲಬಾರ್ದು, ತೆಳುವಾಗಿರ್ತದೆ ನೋಡಿ. ಕಾವಲಿಯನ್ನು ನಾನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಮೀಡಿಯಮ್ ಟು ಸ್ವಲ್ಪ ಜಾಸ್ತಿ ಇಟ್ಟರೆ ಆಯಿತು, ಮಧ್ಯಮ ಉರಿಗಿಂತ. ಇದು ನೋಡಿ, ಈಗ ನೀರು ದೋಸೆ ಹಾಕುವ. ಈ ರೀತಿ ಸೈಡ್ ಇರುವ ಕಾವಲಿ ಆದರೆ ಈ ರೀತಿ ಸ್ಪ್ರೆಡ್ ಮಾಡ್ಬೋದು, ನೀರು ದೋಸೆ ಹಾಕಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ನಾನು ಹಾಕಿದ್ದೇನೆ ನೋಡಿ. ತುಂಬ ಹೊತ್ತು ಇದೇನು ಕ್ರಿಸ್ಪ್ ಆಗೋದಿಲ್ಲ ನೋಡಿ, ಹಾಗಾಗಿ ತುಂಬ ಹೊತ್ತು ಇಡುವ ಅಗತ್ಯ ಸಹ ಇಲ್ಲ, ಬೇಗ ಬೇಯ್ತದೆ ಇದು. ಇದನ್ನು ತೆಗಿಲಿಕ್ಕೆ ನಾನು ಯಾವುದೇ ಇದು ತಟ್ಟುಗೂ ಉಪಯೋಗಿಸ್ತಿಲ್ಲ. ಈ ರೀತಿ ನೋಡಿ ತೆಗೆದು ಬಟ್ಲಲ್ಲಿ ಹಾಕ್ತೇನೆ, ಸುಲಭ ರೀತಿಯಲ್ಲಿ ತೆಗಿಬೋದು. ಅದೇ ರೀತಿ ಇನ್ನು ಎಲ್ಲ ಇದರಲ್ಲಿ ದೋಸೆಯನ್ನು ನಾನು ಮಾಡಿ ತೆಗಿತೇನೆ. ಇದು ನಮಗೆ ಬೇಕಾದಷ್ಟು ಹಿಟ್ಟು ಮಾಡಿ ನಂತರ ಫ್ರಿಜ್ಜಲ್ಲಿ ಉಳಿದದ್ದನ್ನು ಇಡ್ಬೋದು, ಏನು ತೊಂದರೆ ಇಲ್ಲ. ಮರುದಿನ ಅಥವಾ 2 ದಿನ ಬಿಟ್ಟು ಸಹ ಮಾಡ್ಬೋದು. ನೋಡಿ, ರುಚಿಯಾದ ಈ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ. ನಾನು ಇದಕ್ಕೊಂದು ಪ್ಲೇನ್ ಚಟ್ನಿ ಮಾಡಿದ್ದೇನೆ ಫ್ರೆಂಡ್ಸ್. ಹಾಗಾದರೆ ನಿಮಗಿದು ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.